ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನನ್ನು ನೋಡ್ಕೊಳ್ಳೋದಕ್ಕೆ ನನ್ನಪ್ಪ ಅಮ್ಮ ಒಬ್ಬರು ಆಂಟಿನ ತಂದು ಮನೆಯಲ್ಲಿರಿಸಿದ್ರು. ರಾತ್ರಿ ಮಲಗುವಾಗ ಪ್ರತಿದಿನ ಬಿಸಿ ಹಾಲು ಕುಡಿಯೋ ಅಭ್ಯಾಸ ನನಗೆ. ಆಂಟಿ ಹಾಲು ತಂದಾಗ ನಾನು ನೋಡದೆ ಕುಡಿದ್ಬಿಟ್ಟೆ. ಹಾಲು ತುಂಬ ಬಿಸಿ ಇದ್ದಿದ್ದರಿಂದ ನನ್ನ ತುಟಿ ಸುಟ್ಟುಬಿಟ್ಟಿತ್ತು. ನಾನು ಅಮ್ಮ ಅಂತ ಕಿರಿಚಿದಾಗ ಆಂಟಿ ಬಂದು ನನ್ನ ತುಟಿಯನ್ನು ತಮ್ಮ ಬೆರಳುಗಳಿಂದ ಮುಟ್ಟಿ ನೋಡ್ತಾ ಹಾಗೆಯೇ ತಮ್ಮ ತುಟಿಯನ್ನು ಕೂಡ ಸೇರಿಸಿ ಮುತ್ತು ಕೊಡೋದಕ್ಕೆ ಆರಂಭಿಸಿದ್ರು. ಹಾಗೆಯೇ ನಾನು ಮತ್ತು ಏರಿದಂತೆ ಮಂಚದ ಮೇಲೆ ಮಲ್ಕೊಂಡೆ. ಆಂಟಿ ಕೂಡ ಮೇಲೆ ಬಂದು ಅಯ್ಯಯ್ಯೋ ಯಾರು ಮಾಡದ ಕೆಲಸನ ಮಾಡಿಬಿಟ್ರು. ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ವಿಕ್ರಾಂತ್. ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ದೀನಿ. ನನ್ನ ಅಪ್ಪ ಅಮ್ಮ ಇಬ್ಬರು ಸೇರಿ ಒಂದು ದೊಡ್ಡ ಕಂಪ್ನಿನೇ ನಡೆಸ್ತಾರೆ. ಅವ್ರು ಯಾವಾಗಲೂ ತುಂಬಾ ಬ್ಯುಸಿಯಾಗಿರ್ತಾರೆ. ಇಬ್ಬರು ಒಂದೊಂದು ಸಾರಿ ಹೊರಗಡೆ ಹೋದರೆ 3 ದಿನ ಆದರೂ ಬರ್ತಿರ್ಲಿಲ್ಲ. ಹಾಗಾಗಿ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅವರಿಂದ ಆಗ್ತಾನೇ ಇರಲಿಲ್ಲ. ಆಗ ನನ್ನಮ್ಮ ಒಬ್ಬ ಆಂಟಿನ ಕೆಲಸಕ್ಕೆ ನೇಮಿಸ್ಕೊಂಡ್ರು. ಇನ್ನೂ ನನಗೆ ಆ ಥರ ವಿಷಯದಲ್ಲಿ ತುಂಬಾ ಆಸಕ್ತಿ ಜಾಸ್ತಿ. ಯಾವಾಗಲೂ ಅದೇ ಯೋಚನೆಯಲ್ಲಿನೇ ಕಾಲ ಕಳೀತಿದ್ದೆ. ಇನ್ನು ಆಂಟಿ ಅಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದರು. ಈ ವೆಬ್ ಸೀರೀಸಲ್ಲೆಲ್ಲ ಬರ್ತಾರಲ್ಲ ಆ ಥರ ಇದ್ದರು. ನೋಡಿದ್ರೆ ಒಮ್ಮೆ ಮಾಡಲೇ ಬಿಡಬೇಕು ಅನ್ನಿಸುವಂತಹ ಮೈಕಟ್ಟು. ನಾನು ಹಾಗೇ ನೋಡ್ತಾ ಮೈ ಮರೆತು ನಿಂತಿದ್ದಾಗ ನನ್ನಮ್ಮ ಪರಿಚಯ ಮಾಡಿಕೊಡೋದಕ್ಕೆ ನನ್ನನ್ನು ಕರೆದ್ಲು. ವಿಕ್ಕಿ ಬಾಯಿಲ್ಲಿ ಅಂತ. ನಾನು ಏನಮ್ಮ ಹೇಳು ಅಂತ ಅವ್ರ ಹತ್ರ ಹೋದಾಗ, ನೋಡು ಇವರು ಇವತ್ತಿನ ನಮ್ಮ ಮನೆಯಲ್ಲಿನೇ ಕೆಲಸ ಮಾಡ್ತಾರೆ. ನಿಂದು ಹೇಳಿದಾಗ ಹೌದಾ ಅಂತ ನಾನು ಅವರನ್ನೇ ನೋಡ್ತಾ ನಿಂತುಬಿಟ್ಟೆ. ಆಗ ಅಮ್ಮ ಹೌದು ಕಣೋ, ಯಾವಾಗಲೂ ನಾವು ಮನೆಯಲ್ಲಿ ಇರೋದಿಲ್ಲ, ನಿನ್ನನ್ನು ಮತ್ತು ಮನೆಯನ್ನು ನೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಇರಬೇಕಿತ್ತಲ್ವಾ, ಅದಕ್ಕೆ ಇವರನ್ನು ಬರೋದಕ್ಕೆ ಹೇಳಿದ್ದು ಅಂದರು. ನಾನು ನಗ್ತಾ ಸರಿ ಬಿಡಮ್ಮ ಆಯಿತು ಅಂತ ಹೇಳಿ ಹಾಯ್ ಆಂಟಿ ಅಂತ ಹೇಳಿದೆ. ಅವರು ಕೂಡ ಹಾಯ್ ಯಜಮಾನ್ರೇ ಅಂತ ಹೇಳಿದಾಗ ನಿಜಕ್ಕೂ ಕೋಗಿಲಿಗೆ ನನ್ನ ಕಿವಿ ಹತ್ರ ಬಂದು ಹಾಡಿದ ರೀತಿ ಆಯಿತು. ಆ ಧ್ವನಿಯನ್ನು ಕೇಳ್ತಾ ಇದ್ದರೆ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಿತ್ತು. ಆಗಮ್ಮ ಸರಿ ನಂಗೆ ಟೈಮ್ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಹೊರಟೇ ಬಿಟ್ಟರು. ಆಮೇಲೆ ನಾನು ನನ್ನ ಪಾಡಿಗೆ ಕಾಲೇಜ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಂದೆ. ಆಂಟಿನೂ ಬಂದರು. ಯಜಮಾನ್ರೆ ನಾಷ್ಟ ತರಲಾ ಅಂತ ಕೇಳಿದ್ರು. ಆಗ ನಾನು ಹಾಂ ಸರಿ ತೊಗೊಂಡು ಬನ್ನಿ, ಆಮೇಲೆ ನನ್ನ ಯಜಮಾನ್ರೇ ಅನ್ಬೇಡಿ, ಬರೀ ವಿಕ್ಕಿ ಅನ್ನಿ ಸಾಕು ಅಂದೆ. ಅದಕ್ಕವರು ಮತ್ತೆ ಆಯಿತು ಯಜಮಾನ್ರೆ ಅಂದಾಗ ನಾನು ನೋಡಿ ಪುನಃ ಹಂಗೆ ಕರೀತಾ ಇದ್ದೀರಾ, ಆಗೋರ್ ತಾರೆ ಕೇಳ್ಕೊಳ್ತಾ ಹೋ ಸಾರಿ ಆಯಿತು ವಿಕ್ಕಿ ಅಂದರು. ಆಗ ನಾನು ಆಶ್ಚರ್ಯದಿಂದ ಇಂಗ್ಲೀಷ್ ಬೇರೆ ಬರುತ್ತಾ ನಿಮಗೆ ಅಂದೆ. ಅದಕ್ಕೆ ಅವ್ರು ನಗ್ತಾ ಸ್ವಲ್ಪ ಬರುತ್ತೆ, ನನ್ನ ಮಗಳು ಹೇಳ್ಕೊಟ್ಟಿದ್ದಾಳೆ ಅಂದಾಗ ನಾನು ಓ ನಿಮಗೆ ಮಗಳು ಬೇರೆ ಇದ್ದಾಳಾ ಅಂತ ಕೇಳಿದೆ. ಅದಕ್ಕವರು ಇದ್ದಾಳೆ, ಈಗ ಡಿಗ್ರಿ 2nd ಇಯರ್ ಓದ್ತಿದ್ದಾಳೆ, ಅವಳು ಹಾಸ್ಟೆಲಲ್ಲಿದ್ದಾಳೆ, ವಾರಕ್ಕೊಮ್ಮೆ ಬರ್ತಾಳೆ ಅಂದರು. ನಾನು ಮನಸ್ಸಲ್ಲೇ ಇವಳೇ ಇಷ್ಟು ಚೆನ್ನಾಗಿದ್ದಾಳೆ ಅಂದರೆ ಇನ್ನು ಇವ್ರ ಮಗಳು ಇನ್ನು ಹೆಂಗಪ್ಪ ಇರಬೇಕು ಅಂದ್ಕೊಂಡೆ. ಮತ್ತು ನಿಮ್ಮ ಗಂಡ ಏನು ಮಾಡ್ತಾರೆ ಅಂತ ಕೇಳಿದೆ. ಆಗ ಅವ್ರು ಬೇಜಾರಿಂದ ಅವ್ರು ತೀರ್ಕೊಂಡು 7 ವರ್ಷ ಆಗಿದೆ ಅಂದರು. ಆಗ ನಾನು ಹೋ ಸಾರಿ ಅಂದೆ. ಅದಕ್ಕೆ ಅವರು ಆಯಿತು ವಿಕ್ಕಿ ಅಂದಾಗ ನಾನು ಸರಿ ನಾನಿನ್ನೂ ಬರ್ತೀನಿ ಬಾಯ್ ಅಂತ ಹೊರಟೆ. ಕಾಲೇಜಲ್ಲಿ ಬರೀ ಆಂಟಿದೆ ನೆನಪು ಕಾಡ್ತಿತ್ತು. ಇನ್ನು ಮಲಗೋದಕ್ಕೆ ಕಣ್ಣು ಮುಚ್ಚಿದ್ರೆ ಅವಳ ದೇಹದ ಆಕಾರನೇ ಕಣ್ಮುಂದೆ ಬರ್ತಿತ್ತು. ತಡೆಯೋಕ್ಕಾಗದೆ ಅವಳನ್ನು ನೆನೆದು ಹೊಡ್ಕೊಂಡು ಮಲ್ಕೊಂಡೆ. ಅವಳು ಕೂಡ ರಾತ್ರಿ 9 ಗಂಟೆ ತನಕ ಕೆಲಸ ಮಾಡಿ ಒಂದೊಂದು ದಿವಸ ನನ್ನಮ್ಮ ಇಲ್ಲ ಅಂದರೆ ಆಂಟಿ ನಮ್ಮನೆಯಲ್ಲೇ ಉಳ್ಕೊಳ್ತಾರೆ. ಹೀಗೆ ದಿನ ಕಳೆದ ಹಾಗೆ ಅವಳ ಮೇಲಿನ ಮೋಹ ಜಾಸ್ತಿ ಆಗ್ತಾ ಹೋಯಿತು. ಹೇಗಾದರೂ ಅವಳನ್ನು ಅನುಭವಿಸ್ಲೇಬೇಕು ಅಂದ್ಕೊಂಡೆ. ಒಂದಿನ ನನ್ನ ಅಪ್ಪ ಅಮ್ಮ ಯಾವುದೋ ಕೆಲಸ ಅಂತ ಚೆನ್ನೈಗೆ ಹೊರಟರು. ಅವ್ರು ಬರೋದು ನಾಳೆ ಆಗತ್ತೆ ಅಂದರು. ನಾನು ಇದೇ ಒಳ್ಳೆಯ ಸಮಯ ಅಂದ್ಕೊಂಡೆ.
ಆಂಟಿ ಅವತ್ತು ಕೆಂಪು ಕಲರ್ ಸೀರೆ ಉಟ್ಟಿದ್ರು ಹಾಗೂ ನೀಲಿ ಕಲರ್ ಬ್ಲೌಸ್ ಹಾಕಿದ್ರು. ನೋಡೋದಕ್ಕೆ ಒಳ್ಳೆ ಅನುಷ್ಕಾ ಥರ ಕಾಣಿಸ್ತಿದ್ರು. ನೋಡಿ ಫ್ಲಾಟ್ ಆಗಿಬಿಟ್ಟಿದ್ದೆ. ಅವ್ರ ಮನೆ ಒರೆಸ್ತಾ ಇದ್ರು. ನಾನು ಹೋಗಿ ಅವ್ರ ಪಕ್ಕ ನಿಂತ್ಕೊಂಡೆ. ಆಗ ಅವ್ರ ಇಡೀ ಸೌಂದರ್ಯ ನನ್ನ ಕಣ್ಣು ಕುಕ್ಕುವಂತೆ ಕಾಣಿಸ್ತಿತ್ತು. ಅವ್ರು ನನ್ನನ್ನು ನೋಡಿ ತನ್ನ ಸೆರಗನ್ನು ಸರಿ ಮಾಡಿಕೊಂಡು ಮೇಲೆದ್ದು ಏನಾದರೂ ಬೇಕಾಗಿತ್ತ ವಿಕ್ಕಿ ಅಂತ ಕೇಳಿದ್ರು. ನಾನು ಅದು ಆಂಟಿ ಅಂತ ತಡವರಿಸ್ತಾ ಏನು ಹೇಳಬೇಕು ಅಂತ ತಿಳಿದೆ ಒದ್ದಾಡ್ತಿದ್ದೆ. ಆಗ ಅವರು ಕೆಳಗೆ ನೋಡಿದ್ರು. ನನ್ನ ತಮ್ಮ ಎದ್ದು ಕುಣಿತಾ ಇದ್ದ. ಅದನ್ನು ನೋಡಿ ಮುಗುಳ್ನಗ್ತಾ, ಗೊತ್ತಾಯ್ತು ಬಿಡು ನಿನಗೇನು ಬೇಕು ಅಂತ ಅಂದರು. ನಾನು ಆಶ್ಚರ್ಯದಿಂದ ಅವರನ್ನೇ ನೋಡ್ತಾ ಏನು ಅಂದೆ. ಅದಕ್ಕವರು ಹಾಲು ಬೇಕು ತಾನೇ ನಿನಗೆ ಅಂದರು. ನನ್ನ ಕಣ್ಣು ಅವ್ರ ಸೌಂದರ್ಯದ ಕಡೆ ಹೋದಾಗ ಅವ್ರ ಸೆರಗನ್ನು ಸರಿ ಮಾಡ್ಕೊಳ್ತಾ, ನಿನಗೆ ಕುಡಿಯೋದಕ್ಕೆ ಹಾಲು ಬೇಕು ತಾನೇ, ಇರು ಅಂತ ಹೇಳಿ ಅಡುಗೆ ಮನೆ ಕಡೆ ಹೋದರು. ನಾನು ತಲೆ ಕೆರ್ಕೊಳ್ತಾ ನಾನು ರೂಮಿಗೆ ಹೊರಟೆ. ಸ್ವಲ್ಪ ಸಮಯದ ನಂತರ ಹಾಲು ತಗೊಂಡು ರೂಮಿಗೆ ಬಂದ ಆಂಟಿ, ಏನು ರಾಯರು ಇರೋವಾಗಲೇ ರೂಮಿಗೆ ಬಂದುಬಿಟ್ಟಿದ್ದೀರಾ ಅಂತ ಕೇಳಿದ್ರು. ಹ್ಞೂ ಆಂಟಿ ಅಂದಾಗ, ತಗೋ ಹಾಲು ಕುಡಿ ಅಂತ ನನ್ನ ಕೈ ಕೊಟ್ಟರು. ನಾನು ಅದನ್ನು ತಗೊಂಡು ಅವರನ್ನೇ ನೋಡ್ತಾ ಬಾಯಿಗಿಟ್ಟೆ. ಅಷ್ಟೇ, ಹಾಲು ತುಂಬ ಬಿಸಿ ಇದ್ದಿದ್ದರಿಂದ ತುಟಿ ಸುಟ್ಟು ಹೋಯಿತು. ಅಮ್ಮ ಅಂತ ಜೋರಾಗಿ ಕಿರಿಸ್ದೆ. ಆಗ ಆಂಟಿ, ಅಯ್ಯೋ ನೋಡಿ ತಾನೇ ಕುಡಿಬೇಕು ಅಂತ ಹೇಳಿ ಹತ್ತಿರ ಬಂದು ನನ್ನ ತುಟಿ ಏನಾಯಿತು ಅಂತ ನೋಡ್ತಾ, ಹಾಗೆ ನೋಡ್ತಾಬಾರ್ದು ನಮ್ಮ ತುಟಿನ ಸೇರಿಸ್ಬಿಟ್ರು. ಒಂದು ಕ್ಷಣ ನನಗೆ ಮೈಯೆಲ್ಲ ಕರೆಂಟ್ ಶಾಕ್ ಹೊಡೆದಂತಾಯಿತು. ಅವರೇ ಇಷ್ಟು ಮುಂದುವರೆದ ಮೇಲೆ ಇನ್ನು ನನ್ನ ಕೇಳಬೇಕಾ? ನಾನು ಕೂಡ ಡೀಪಾಗಿ ಕೊಡೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಸಮಯದ ನಂತರ ಉಸಿರಾಡೋದಕ್ಕೆ ಕಷ್ಟಪಡ್ತಿರುವಾಗ ನಾನೇ ಅವರಿಂದ ಬೇರ್ಪಟ್ಟು ಅವರನ್ನು ನೋಡಿ ನಕ್ಕಾಗ ಅವ್ರ ನಾಚಿಕೆಯಿಂದ ತಲೆ ತಗ್ಸಿ ಅಡುಗೆ ಮನೆ ಕಡೆ ಓಡಿ ಹೋದರು. ನಾನು ಅವರನ್ನೇ ನೋಡ್ತಾ, ಮೇಲ್ ನೋಡಿ, ಏನಪ್ಪ ದೇವರೇ ನಿನ್ನ ಲೀಲೆ, ಇಷ್ಟು ಬೇಗ ನಾನು ಕೇಳಿದ್ದನ್ನು ಕೊಡ್ತೀಯಾ ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡು ಕೆಳಗೆ ಹೋದೆ. ನಾನು ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಆಂಟಿ ಆ ಕಡೆ ತಿರ್ಕೊಂಡು ನಿಂತಿದ್ರು. ನಾನು ಧೈರ್ಯ ಮಾಡಿ ಅವಳನ್ನು ಹಿಂದೆಯಿಂದ ಹೋಗಿ ತಪ್ಕೊಂಡೆ. ಆಂಟಿ, ಇದು ನಿಜಾನಾ? ನಿಮಗಿದು ಇಷ್ಟನಾ ಅಂತ ಕೇಳಿದೆ. ಅದಕ್ಕೆ ಆಂಟಿ ನಾಚಿಕೆಯಿಂದ ಅಂತ ತಲೆ ಆಡಿಸಿದ್ರು. ನನ್ನ ಕಡೆ ತಿರುಗಿಸ್ಕೊಂಡೆ. ಅವಳ ನಾಚಿಕೆಯಿಂದ ಕತ್ತನ್ನು ಕೆಳಗೆ ಮಾಡಿದ್ಲು. ಆಗ ನೋಡಬೇಕು ಅವಳ ಮುಖ ಬೆಳಗ್ಗೆ ಇದ್ದು ತುಂಬ ಕೆಂಪಾಗ್ಬಿಟ್ಟಿತ್ತು. ನಾನು ಅವಳ ಕತ್ತದ ಮೇಲೆ ಮಾಡಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಹಾಗೆ ಅವಳು ತುಟಿಗೆ ಮುತ್ತು ಕೊಡೋದಕ್ಕೆ ಶುರು ಮಾಡಿದೆ. ಅವಳು ಸಹಕರಿಸಿದ್ಲು. ಇನ್ನೂ ತಡೆಯೋಕ್ಕಾಗದೆ ಕಿಚನಿನ ಸೆಲ್ಫ್ ಮೇಲೆ ಆಂಟಿನ ಕೂರಿಸಿ ಯದ್ವಾ ತದ್ವಾ ಆಂಟಿನ ನಂಗೆ ಇಷ್ಟ ಬಂದಂತೆ ಉಪಯೋಗಿಸ್ಕೊಂಡು ಮಜಾ ಮಾಡಿದೆ. ವಿಕ್ಕಿ ಅವಳನ್ನು ತಪ್ಪಿಕೊಂಡು ಹಾಗೆ ಹೊರಗೆ ಬಂದು ಅಲ್ಲೇ ಸೋಫಾ ಮೇಲೆ ಮಲಗಿಸ್ಕೊಂಡ್ರು. ಆಂಟಿಗೆ ಎಚ್ಚರ ಆಯಿತು. ಆಗ ಟೈಮ್ 7 ಆಗಿತ್ತು. ಆಂಟಿ ಎದ್ದೊಳೋದಕ್ಕೆ ನೋಡಿದ್ರು. ನನಗೆ ಎಚ್ಚರ ಆಯಿತು. ಆಗ ನಾನು, ಯಾಕೆ ಚಿನ್ನ ಅಂತ ಕೇಳಿದೆ. ಏನು ಊಟ ಮಾಡಬೇಕೋ ಬೇಡವೋ? ನನಗೂ ಅಡುಗೆ ಮಾಡಬೇಕು ಅಂತ ಆಂಟಿ ಹೇಳಿದ್ರು. ಊಟನೂ ಬೇಡ, ಏನೂ ಬೇಡ, ನೀನು ಒಬ್ಬಳಿದ್ರೆ ಸಾಕು ಅಂತ ಹೇಳಿ ಅವರನ್ನು ಹಾಗೆ ಗಟ್ಟಿಯಾಗಿ ತಪ್ಕೊಂಡೆ. ಬಿಡು ನನ್ನ ವಿಕ್ಕಿ, ಇನ್ನೂ ತುಂಬ ಕೆಲಸ ಇದೆ, ಇನ್ನು ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು ಅಂತ ಆಂಟಿ ಹೇಳಿದಾಗ ಅವರನ್ನು ಎತ್ಕೊಂಡೆ ಅಡುಗೆ ಮನೆಗೆ ಬಂದು ಇಳಿಸಿ, ನೀನು ಪಾಡಿಗೆ ನೀನು ಪಾತ್ರೆ ತೊಳಿ, ನನ್ನ ಪಾಡಿಗೆ ನಾನು ನನ್ನ ಕೆಲಸನ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾ ಸಿಂಕ್ ಹತ್ರ ತಿರುಗಿಸಿ ನಿಲ್ಲಿಸಿ ಹಿಂದೆಯಿಂದಾನೇ ನನಗೆ ಬೇಕಾಗದ್ದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಆಂಟಿ ಕಷ್ಟಪಟ್ಟು ನನಗೆ ಸಹಕರಿಸ್ತಾ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಶುರು ಮಾಡಿದ್ರು. ಪಾತ್ರೆ ತೊಳೆದು ಮುಗಿಸೋ ಅಷ್ಟರಲ್ಲಿ ಅರ್ಧ ಗಂಟೆ ಸಮಯ ಮುಗಿದೇ ಹೋಗಿತ್ತು. ಅಷ್ಟರಲ್ಲಿ ನನ್ನ ಕೆಲಸನೂ ಮುಗ್ದಿತ್ತು. ಮಾರಯ್ಯ ಸಾಕು ಮಾಡು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ, ಇಲ್ಲಿ ಕೂತಿರು, ನಾನು ಅಡುಗೆ ಮಾಡ್ತಾ ಇರ್ತೀನಿ ಅಂತ ಹೇಳಿ ಪುನಃ ಅಡುಗೆ ಮನೆಗೆ ಹೋದರು. ನಾನು ಪುಟ್ಟ ಮಗುವಿನ ರೀತಿ ಬಾಯಿ ಮೇಲೆ ಬೆರಳಿಟ್ಟು, ಆಯಿತು ಮೇಡಮ್ ಅಂತ ಹೇಳಿದಾಗ ಆಂಟಿ ನಗ್ತಾ ಅಲ್ಲಿಂದ ಹೊರಟರು.
ನಾವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ಇಬ್ಬರು ಸೋಫಾ ಮೇಲೆ ಕೂತು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಆಗ ಆಂಟಿ, ಏನೋ ಅದಕ್ಕೆ ನೀನಂತೂ ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ಲು. ಅದಕ್ಕೆ ನಾನು, ಆಂಟಿ ನಾನು ಇದೇ ಮೊದಲ ಬಾರಿಗೆ ಮಾಡಿದ್ದು ಅಂದಾಗ ಆಂಟಿ ಆಶ್ಚರ್ಯದಿಂದ, ಹಾಗಾದರೆ ನಿನಗಿದೆಲ್ಲ ಹೇಗೋ ಗೊತ್ತು ಅಂತ ಕೇಳಿದ್ರು. ಆಗ ನಾನು, ಫೋನ್ನಲ್ಲಿ ನೋಡಿ ತಿಳ್ಕೊಂಡಿರೋ ಅಷ್ಟೇ ಅಂದೆ. ಆಗ ಆಂಟಿ, ಇದನ್ನು ಫೋನಲ್ಲಿ ಬೇರೆ ಬರ್ತಾ ಅಂತ ಕೇಳಿದ್ರು. ಅದಕ್ಕೆ ನಾನು, ಹೌದು, ಮತ್ತೆ ಫೋನಲ್ಲಿ ಎಲ್ಲನೂ ಬರುತ್ತೆ, ನೀವು ನೋಡ್ತೀರಾ ಅಂತ ಕೇಳಿದಾಗ ಆಂಟಿ ಕೂಡ ಆಸೆಯಿಂದ ಹೌದು ಅಂತ ಹೇಳಿದ್ರು. ಟಿ ವಿಯಲ್ಲಿ ಹಾಕೋಣ, ದೊಡ್ಡದಾಗಿ ಕಾಣಿಸುತ್ತೆ ಅಂತ ಹೇಳಿ ಟಿ ವಿಗೆ ನೆಟ್ ಕನೆಕ್ಟ್ ಮಾಡಿ ಪ್ಲೇ ಮಾಡಿದೆ. ಆಂಟಿ ಕಣ್ಣು ಬಾಯಿ ಬಿಡ್ತಾ ಬಾಯಲ್ಲಿ ಜೊಲ್ ಸುರಿಸ್ತಾ ನೋಡ್ತಾ ಕೂತ್ಬಿಟ್ರು. ಆಂಟಿ ಟಿ ವಿ ನೋಡ್ತಾ ಇದ್ರೆ ನಾನು ಆ ಕಡೆ ಆಂಟಿ ಹತ್ರ ಕೈ ಬಿಡ್ತಾ ನನ್ನ ಕೆಲಸನ ಮುಂದುವರಿಸ್ದೆ. ಸ್ವಲ್ಪ ಸಮಯದ ನಂತರ ಮಾಡಿ ಮುಗಿಸಿ ಇಬ್ಬರು ನಿದ್ದೆ ಜಾರಿದ್ವಿ. ಬೆಳಗ್ಗೆ ಎದ್ದಾಗ ಟೈಮ್ ಆಗಲೇ 7 ಗಂಟೆ ಆಗಿತ್ತು. ಆಂಟಿ ಆಗಲೇ ಎದ್ದು ಹೋಗಿದ್ರು. ನಾನು ಹಾಗೆ ಹೋಗಿ ಆಂಟಿನ ಹುಡುಕ್ತಿದ್ದೆ. ಆಂಟಿ ಮನೆ ಕಸ ಗುಡಿಸ್ತಾ ಇದ್ರು. ನನ್ನನ್ನು ನೋಡಿ ನಕ್ಕು, ಲೋ ಏನೋ ನಿನ್ನ ಅವತಾರ, ಹೋಗಿ ಪ್ಯಾಂಟ್ ಹಾಕೋ ಮಾರಾಯ, ಯಾರಾದರೂ ಬರ್ತಾರೆ ಅಂತ ಹೇಳಿದ್ರು. ನಾನು ಮತ್ತೆ ಹೋಗಿ ಆಂಟಿನ ಗಟ್ಟಿಯಾಗಿ ತಕ್ಕೊಂಡು, ಬೇಡ ಡಾರ್ಲಿಂಗ್, ಮತ್ತೆ ಹೇಗಿದ್ರು ತೆಗೀಲೇಬೇಕಲ್ಲ, ಮತ್ತು ಯಾರು ಹಾಕ್ಕೊಳ್ತಾರೆ ಅಂತ ಕೇಳಿದೆ. ಅದಕ್ಕೆ ಆಂಟಿ, ಏನು ಸಾಹೇಬ್ರಿಗೆ ಕಾಲೇಜ್ಗೆ ಹೋಗೋ ಮೂಡಿಲ್ಲ ಅನಿಸುತ್ತೆ ಅಂತ ಕೇಳಿದಾಗ, ಅಯ್ಯೋ ಡಾರ್ಲಿಂಗ್, ಈ ಡಾರ್ಲಿಂಗ್ ಬಳಿಲಿರುವಾಗ ಕಾಲೇಜಿಗೆ ಹೋಗೋ ಮನಸ್ಸಾದರೂ ಹೇಗೆ ಬರುತ್ತೆ, ನೀನೇ ಹೇಳು ಅಂತ ಹೇಳಿದೆ. ಅದಕ್ಕೆ ಆಂಟಿ ನನ್ನಿಂದ ಬಿಡಿಸ್ಕೊಳ್ತಾ, ನಿಮ್ಮಮ್ಮ ಕಾಲ್ ಮಾಡಿದರು, ಮನೆಗೆ ಬರ್ತಾರಂತೆ, ನೀನು ಹೋಗು ರೆಡಿಯಾಗಿ ಕಾಲೇಜಿಗೆ ಹೊರಡು ಅಂತ ಹೇಳ್ತಿದ್ದಾಗ ನನ್ನ ಫೋನ್ ರಿಂಗ್ ಆಯಿತು. ತೆಗೆದು ನೋಡಿದಾಗ ಅಮ್ಮ ಕಾಲ್ ಮಾಡಿದರು. ವಿಕ್ಕಿ, ಆಂಟಿ ಟಿಫನ್ ರೆಡಿ ಮಾಡಿಡಬೇಕು, ಬೇಗ ರೆಡಿಯಾಗಿ ಟಿಫನ್ ಮಾಡಿ ಕಾಲೇಜಿಗೆ ಹೊರಡು ಅಂತ ಹೇಳಿದಾಗ, ಸರಿ ಅಮ್ಮ ಅಂತ ಹೇಳಿದೆ. ಆಗ ಆಂಟಿ, ನೋಡಿದ್ಯಾ, ಕಾಲೇಜ್ಗೆ ರೆಡಿಯಾಗಿ ಹೋಗು, ಸ್ನಾನ ಮಾಡಿ ಬಾ ಅಂತ ಹೇಳಿದ್ರು. ನೀವು ಜೊತೆಯಲ್ಲಿನೇ ಬಂದರೆ ಮಾತ್ರನೇ ನಾನು ಸ್ನಾನ ಮಾಡೋದು, ಇಲ್ಲ ಅಂದರೆ ನಾನು ಒಬ್ಬನೇ ಮಾಡೋದೇ ಇಲ್ಲ, ಕಾಲೇಜ್ಗೂ ಹೋಗಲ್ಲ ಅಂತ ಹಠ ಮಾಡಿದಾಗ ಆಂಟಿ, ಒಳ್ಳೆ ಚಿಕ್ಕ ಹುಡುಗನ ಥರ ಆಡ್ತೀಯಾ ಅಂತ ಹೇಳಿ ಸರಿ ನಡಿ ಅಂತ ನನ್ನ ಜೊತೆಗೆ ಬಂದರು. ಆಮೇಲೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡಿ ಹೊರಗೆ ಬಂದು ಬಟ್ಟೆ ಹಾಕ್ಕೊಂಡು ನಾಷ್ಟ ಮಾಡಿ ಕಾಲೇಜಿಗೆ ಹೊರಟೆ. ಕತೆ ಇನ್ನೂ ಮುಂದೆ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಕಮೆಂಟ್ ಮಾಡಿ, ಕತೆನ ಮುಂದುವರಿಸ್ತೀನಿ, ಇಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆನಾ? ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.